ಎಲ್ಲರಿಗೂ ನಮಸ್ತೆ. ಇದು ರಾಜ್ಯಶಾಸ್ತ್ರ ವಿಷಯದ BA ತೃತೀಯ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗಾಗಿ ಏನಂತಂದರೆ ಭಾರತ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು. ಭಾರತ ಸಂವಿಧಾನದಲ್ಲಿನ ತಿದ್ದುಪಡಿಗಳನ್ನ ನೋಡೋದಾದ್ರೆ ಇಲ್ಲಿವರೆಗೂ ಕೂಡ 106 ಸಂವಿಧಾನ ತಿದ್ದುಪಡಿಗಳನ್ನ ಮಾಡಲಾಗಿದೆ. ಇಲ್ಲಿ ಪ್ರಥಮ ತಿದ್ದುಪಡಿ ಯಾವಾಗಾಯಿತು ಅಂದ್ರೆ 1951ರಲ್ಲಿ ಆಗ್ತೈತಿ. ಇದರಲ್ಲಿ ಪ್ರಮುಖವಾಗಿ ಸಿಲೆಬಸ್ ಇರೋ ತಿದ್ದುಪಡಿಗಳಲ್ಲಿ ಮೊದಲನೇದು 42ನೇ ಸಂವಿಧಾನ ತಿದ್ದುಪಡಿ. ಈ 42ನೇ ಸಂವಿಧಾನ ತಿದ್ದುಪಡಿಯನ್ನು ನಾವು ಕಿರು ಸಂವಿಧಾನ ಅಥವಾ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಯಾಕಂತಂದ್ರೆ 42ನೇ ತಿದ್ದುಪಡಿಯಿಂದ ಮೂಲ ಸಂವಿಧಾನಕ್ಕೆ ಹಲವು ತತ್ವಗಳನ್ನು, ಹಲವು ವಿಷಯಗಳನ್ನು ಸೇರಿಸಲಾಯಿತು. ಅದಕ್ಕೆ ಅದನ್ನು ಕಿರು ಸಂವಿಧಾನ ಅಂತ ಕರೆಯಲಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ 7ನೇ ಅನುಸೂಚಿ, ಪ್ರಸ್ತಾವನೆ, ಹೀಗೆ ಏನಂತಂದ್ರೆ ಹಲವಾರು ತತ್ವಗಳನ್ನು ಸೇರಿಸಲಾಯಿತು. ಈ 42ನೇ ತಿದ್ದುಪಡಿ ಡಿಸೆಂಬರ್ 18, 1976ರಲ್ಲಿ ಜಾರಿಗೆ ಬರ್ತೈತಿ. ಆಗ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಇರ್ತೈತಿ. ಆಡಳಿತದಲ್ಲಿ ಇಂದಿರಾ ಗಾಂಧಿ ಪ್ರಧಾನಿಯವರಾಗಿರ್ತಾರೆ. ಜೊತೆಗೆ ಸ್ವರ್ಣ ಸಿಂಗ್ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ತಿದ್ದುಪಡಿ ಅಂಶಗಳನ್ನು ಸಂವಿಧಾನಕ್ಕೆ ಸೇರಿಸಲಾಗುತ್ತೆ. ಇನ್ನು ರಾಷ್ಟ್ರಪತಿ ಯಾರಿದ್ರು ಆ ಸಮಯದಲ್ಲಿ ಅಂತಂದ್ರೆ ಫಕ್ರುದ್ದೀನ್ ಅಲಿ ಅಹಮದ್ ಅನ್ನುವಂಥವ್ರು ನಮ್ಮ ಭಾರತದ ರಾಷ್ಟ್ರಪತಿಯಾಗಿ ಇರ್ತಾರೆ. ಈ 42ನೇ ಸಂವಿಧಾನ ತಿದ್ದುಪಡಿ ಸೇರಿದಂಥ ವಿಷಯಗಳಲ್ಲಿ ಮೊದಲನೇದು ಪ್ರಸ್ತಾವನೆಯನ್ನು ನೋಡೋದಾದ್ರೆ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಅಖಂಡತೆ ಅಥವಾ ಸಮಗ್ರತೆ ಅನ್ನುವಂತಹ 3 ತತ್ವಗಳನ್ನ ಸೇರಿಸ್ತೈತಿ. ಅಂದ್ರೆ ಮೂಲ ಸಂವಿಧಾನ ರಚನೆ ಆದಾಗ ಪ್ರಸ್ತಾವನೆಯಲ್ಲಿ ಸಮಾಜವಾದ, ಜಾತ್ಯತೀತ, ಅಖಂಡತೆ ಅನ್ನುವಂತಹ ತತ್ವಗಳನ್ನ ಸೇರಿಸಿರಲಿಲ್ಲ. ಈ 42ನೇ ತಿದ್ದುಪಡಿ ಮುಖಾಂತರ ಈ ತತ್ವಗಳನ್ನ ಸೇರಿಸಿ ಸಂವಿಧಾನಬದ್ಧಗೊಳಿಸಲಾಗುತ್ತೆ. ನಂತರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನೋಡೋದಾದ್ರೆ ಅಂದ್ರೆ ಸಂವಿಧಾನದ 4ನೇ ಭಾಗದಲ್ಲಿ ನೋಡೋದಾದ್ರೆ ಸಂವಿಧಾನದ 4ನೇ ಭಾಗದಲ್ಲಿ ಕೂಡ ಏನಂತಂದ್ರೆ 3 ಹೊಸ ನಿರ್ದೇಶನಗಳನ್ನು ಸೇರಿಸಲಾಗುತ್ತೆ. ಏನವು 3 ಹೊಸ ನಿರ್ದೇಶನಗಳಂದ್ರೆ ಮೊದಲನೇದು 39A ವಿಧಿಯನ್ನು ಸೇರಿಸಲಾಗುತ್ತೆ. 39A ವಿಧಿ ಏನು ಹೇಳ್ತಂದ್ರೆ ಉಚಿತ ಕಾನೂನಿನ ನೆರವಿನ ಬಗ್ಗೆ ಹೇಳ್ತೈತಿ. 43A ಏನು ಹೇಳ್ತೈತಿ ಅಂತಂದ್ರೆ ಉದ್ದಿಮೆಗಳ ವ್ಯವಸ್ಥಾಪನೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಕಾರ್ಮಿಕರಿಗೂ ಕೂಡ ಅವಕಾಶ. ಉದ್ದಿಮೆಗಳ ವ್ಯವಸ್ಥಾಪನೆಯಲ್ಲಿ ಕಾರ್ಮಿಕರಿಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ನೀಡಬೇಕು ಅಂತ 43A ವಿಧಿ ಹೇಳ್ತೈತಿ. ಇನ್ನು 48A ವಿಧಿ ಪರಿಸರ, ಅರಣ್ಯ ಮತ್ತು ವನ್ಯಜೀವಿ ಹಾಗೂ ಪಕ್ಷಿಗಳ ರಕ್ಷಣೆಗೆ ಅವಕಾಶವನ್ನು ಯಾವುದು 48A ವಿಧಿ ನೀಡ್ತೈತಿ. 39A, 43A, 48A ಇವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅಂದರೆ ಭಾಗ 4ರಲ್ಲಿ ಬರ್ತವೆ. ಇನ್ನಂತರ ಮೂಲಭೂತ ಕರ್ತವ್ಯಗಳಲ್ಲಿ ನೋಡೋದಾದ್ರೆ ಮೂಲಭೂತ ಕರ್ತವ್ಯಗಳು ಏನಂತಂದ್ರೆ ಮೂಲ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಇರಲಿಲ್ಲ. ಒಟ್ಟು 42ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ನಂತರ ಏನಂತಂದ್ರೆ 4A ಭಾಗವನ್ನು ಸೇರಿಸಲಾಯಿತು. 4A ಭಾಗ ಮತ್ತು 51A ವಿಧಿಯನ್ನು ಸೇರಿಸೋದ್ರ ಮುಖಾಂತರ 10 ಮೂಲಭೂತ ಕರ್ತವ್ಯಗಳನ್ನ ಅಳವಡಿಸಲಾಯಿತು. ಪ್ರಸ್ತುತ 11 ಮೂಲಭೂತ ಕರ್ತವ್ಯಗಳು ಅದವು. 42ನೇ ತಿದ್ದುಪಡಿಯಲ್ಲಿ 10 ಮೂಲಭೂತ ಕರ್ತವ್ಯಗಳನ್ನು ನಿಗದಿಪಡಿಸಲಾಗಿತ್ತು. ತದನಂತರ 2002ರಲ್ಲಿ ಅಂದರೆ 86ನೇ ಸಂವಿಧಾನ ತಿದ್ದುಪಡಿ ಮಾಡೋದ್ರ ಮುಖಾಂತರ 21A ವಿಧಿಯನ್ನು ಸೇರಿಸುವ ಮುಖಾಂತರ 11ನೇ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಆ ವಿಷಯ ಯಾವುದು ಅಂತಂದ್ರೆ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಿರುವುದು. ಅದರಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಏನಂತಂದ್ರೆ ಶಿಕ್ಷಣ ಏನಂತಂದ್ರೆ ಅವ್ರು ಪಡ್ಕೊಳ್ಳಿಕ್ಕೆ ಅದು ಮೂಲಭೂತ ಹಕ್ಕುಗಳು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಸೇರಿಸಲಾಗುತ್ತೆ. ಇನ್ನು ನ್ಯಾಯಾಂಗದಲ್ಲಿ ನೋಡೋದಾದ್ರೆ 14A ವಿಧಿಯನ್ನು ಸೇರಿಸಲಾಯಿತು. 14A ವಿಧಿಯಲ್ಲಿ ಟ್ರಿಬ್ಯುನಲ್ಗಳು ಅಂದರೆ ನ್ಯಾಯಾಧಿಕರಣದ ಬಗ್ಗೆ ಹೇಳಾಗುತ್ತೆ. ಅಲ್ಲಿ ಬರುವಂಥ ವಿಧಿಗಳು ಏನಂತಂದ್ರೆ 323A ಮತ್ತು 323B. ಜೊತೆಗೆ ಸಂವಿಧಾನದ ತಿದ್ದುಪಡಿ ಕಾಯ್ದೆಗಳನ್ನು ನ್ಯಾಯಾಲಯದ ಪರಿಶೀಲನೆ ವ್ಯಾಪ್ತಿಯಿಂದ ಹೊರತುಪಡಿಸಲಾಗುತ್ತೆ. ಹಾಗೆ ಸಂಸತ್ತಿಗೆ ಬಂದಾಗ ಸಂಸತ್ತಿಗೂ ಕೂಡ ಕೆಲವೊಂದು ವಿಷಯಗಳನ್ನು ಸೇರಿಸ್ತಾ. ಏನಂತಂದ್ರೆ ಲೋಕಸಭೆ ಮತ್ತು ರಾಜ್ಯದ ವಿಧಾನಸಭೆಗಳ ಅಧಿಕಾರಾವಧಿಯನ್ನು 5ರಿಂದ 6 ವರ್ಷಕ್ಕೆ ಅಂದ್ರೆ 1 ವರ್ಷವನ್ನು ಹೆಚ್ಚಿಸಲಾಗುತ್ತೆ.
ಆದರೆ ಪ್ರಸ್ತುತ ಇವುಗಳ ಶಾಸಕಾಂಗದ ಒಂದು ಅಧಿಕಾರಾವಧಿ 5 ವರ್ಷಗಳದವು. ಅಂದರೆ ನಂತರ ಬಂದಂಥ 44ನೇ ತಿದ್ದುಪಡಿ 1978ರಲ್ಲಿ 44ನೇ ತಿದ್ದುಪಡಿಯಲ್ಲಿ ಏನು ಮಾಡಿದ್ರು ಅಂದ್ರೆ ಮತ್ತೆ ಆ ಒಂದು ಅಧಿಕಾರಾವಧಿಯನ್ನು 5 ವರ್ಷಕ್ಕೆ ಇಳಿಸಲಾಗಿರುತ್ತೆ. ಇನ್ನು ಜೊತೆಗೆ ರಾಷ್ಟ್ರಪತಿ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಮಂತ್ರಿ ಮಂಡಲದ ಸಲಹೆಗೆ ಬದ್ಧರಾಗಿರುವುದನ್ನು ಕಡ್ಡಾಯಗೊಳಿಸಲಾಯಿತು. ಹಾಗೆಯೇ ಗಂಭೀರ ಪರಿಸ್ಥಿತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಪಾಲಿಸಲು ರಾಜ್ಯಗಳಲ್ಲಿ ತನ್ನ ಸೇನೆಯನ್ನು ನಿಯೋಜಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಯಿತು. ಮತ್ತು 7ನೇ ಅನುಸೂಚಿಯಲ್ಲಿ ಏನು ಹೇಳ್ತಂದ್ರೆ ಅಖಿಲ ಭಾರತ ನ್ಯಾಯಾಂಗ ಸೇವೆ ಅಂದ್ರೆ IJS ಅಂತ, ಇಂಡಿಯನ್ ಜುಡಿಷರಿ ಸರ್ವಿಸ್ ಅಂತ ಹೇಳ್ತೀವಿ. ಅಖಿಲ ಭಾರತ ನ್ಯಾಯಾಂಗ ಸೇವೆ ಸೃಷ್ಟಿಗೆ ಅವಕಾಶವನ್ನು ನೀಡಿತು. ಇಲ್ಲಿ 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾವಣೆ ಮಾಡಲಾಯಿತು. ಆ 5 ವಿಷಯಗಳು ಯಾವುವು ಅಂತಂದ್ರೆ 1 ಶಿಕ್ಷಣ, 2ನೇದು ಅರಣ್ಯ, 3 ವನ್ಯಜೀವಿ ಮತ್ತು ಪಕ್ಷಿ ಸಂರಕ್ಷಣೆ, ನಂತರ ಅಳತೆ ಮತ್ತು ತೂಕ, 5ನೇದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೊರತುಪಡಿಸಿ ಉಳಿದ ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರವನ್ನು ಏನಂತಂದ್ರೆ ಸಮವರ್ತಿ ಪಟ್ಟಿಗೆ ವರ್ಗಾವಣೆಗೊಳಿಸಲಾಯಿತು. ನಂತರ ತುರ್ತು ಪರಿಸ್ಥಿತಿ. ಭಾರತದ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಅವಕಾಶವನ್ನು ನೀಡಲಾಯಿತು. ಇದಿಷ್ಟು ಏನಂತಂದ್ರೆ ಭಾರತ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಸಂವಿಧಾನಕ್ಕೆ ಸೇರಿಸುವಂತಹ ವಿಷಯಗಳು.